ನಮಸ್ಕಾರ ಅಣ್ತಮ್ಮ. ನೀನು ಕೇಳಿದೆ ಅಲ್ಲ, iPhone 17 Pro Max. ನೀನು ಹೇಳಿದ್ದು ನಾನು ಒಳ್ಳೆಯದಕ್ಕೆ ಹೇಳ್ದೋ, ಟಾನ್ ಕೊಡೋದಕ್ಕೆ ಹೇಳ್ದೋ. ಬಟ್ ನಾನು ಹೇಳಿದ್ದು ವಿಡಿಯೋ ನೋಡಿಬಿಟ್ಟು ಕಾಮೆಂಟ್ ಮಾಡೋದಲ್ಲ ಭಯ. ಅದಕ್ಕೋಸ್ಕರ ನಿಂಗೋಸ್ಕರ ಮಾಡ್ತಾಯಿದ್ದೀನಿ. ತಗೋ, ಕಾಣಿಸ್ತಿದ್ಯಾ? ನಂಗೆ ಗೊತ್ತಿದ್ದಂಗೆ ಇದನ್ನು iPhone 17 Pro ಅಂತಾರೆ. ಪ್ರೋನೇ ಅಲ್ವಾ? ನೀನು ಪ್ರೋನೇ ತಾನೇ ಕೇಳಿದ್ದು. Pro Max. ಇದೊಂದು ಫೋನ್ಗಳ ಶ್ರೇಣಿಯಲ್ಲೇ ಅದ್ಭುತವಾದ ಒಂದು ಕಂಪ್ನಿ ಫೋನ್ ಆಗಿದೆ. iPhone Pro Max ಅದರದ್ದು ಟಾಪ್ ಎಂಡ್ ಆಗಿದೆ. ಇದರ ಬೆಲೆ ಸರಾಸರಿ ಇಷ್ಟಿರುತ್ತೆ. ಈ ಫೋನ್ ಬಗ್ಗೆ ಹೇಳಬೇಕಂದ್ರೆ ತಮ್ಮ ಏನೂ ಇಲ್ಲ ಅಣ್ದಮ್ಮ. ಈ ಫೋನ್ಗೆ ಒಳ್ಳೆ ಕ್ಯಾಮ್ರಾ ಕೆಪಾಸಿಟಿ, ಒಳ್ಳೆ ಪ್ರೊಸೆಸರ್. ನೀವೇನು ಮಾಮೂಲಿ ನಾರ್ಮಲ್ ಫೋನ್ ಯೂಸ್ ಮಾಡಿದ್ರು ಫೋನೇ ಹ್ಯಾಂಗ್ ಆಗೋಲ್ಲ. ಆ ರೇಂಜ್ ಒಂದು ಒಳ್ಳೆ ಫೋನು. ಕ್ಯಾಮ್ರಾ ಎಲ್ಲ ಐಫೋನ್ ಲೆನ್ಸ್ ನೀವು ಎಲ್ಲೂ ಏನು ಮಾತಾಡೋಂಗೇ ಇಲ್ಲ. ಅತ್ಯುತ್ತಮವಾಗಿ ಫೋಟೋ ಹಿಡಿತಾರೆ. 78659. ఐఫోనే ఫ్రెండ్స్ అని ఎందుకు అంటున్నాము అంటే వాళ్ళు యువత కాబట్టి. ಐಫೋನೇ ಏನಕ್ಕೆ ಅಂತಾರೆ ಅಂದರೆ ಇದು ಐಫೋನ್ ಆಗಿರೋದ್ರಿಂದ. ಸೊ ನಮ್ಮ ಅಣ್ತಮ್ಮ ಅಭಿಯವರು ಕೇಳಿದ ಪ್ರಕಾರ iPhone 17 Pro Max ಇದೆ. ಫೋನ್ ಆಪ್ಷನ್ ತುಂಬ ಗ್ರೇಟ್ ಆಗಿದೆ. iPhone 17 Pro Maxಗೆ ನಾನು ರಿವ್ಯೂ ಕೊಡೋ ಅಷ್ಟು ಏನು ಈ ಫೋನ್ ಹಿಂದುಳಿದಿಲ್ಲ. ಆ್ಯಂಡ್ ಇದಕ್ಕಾಗಲೇ ಆಲ್ರೆಡಿ ದೊಡ್ಡವರೆಲ್ಲ ರಿವ್ಯೂ ತೊಗೊಂಡು ಐಫೋನವರೇ ಕರ್ಬಿಟ್ಟು ಮಾಡಿಸಿರ್ತಾರೆ ಗುರು. ನಾನೇನು ನಿಮಗೇನು ಎಕ್ಸ್ಟ್ರಾ ಐಫೋನ್ದು ರಿವ್ಯೂ ಏನು ಕೊಡಬೇಕಾಗಿಲ್ಲ. ನಂದು ಒಂದು 2-3 ಮಿನಿಟ್ ವಿಡಿಯೋ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಹಂಗೆ ರೀ, ನೋಡ್ಕೊಳ್ಳಿ ಫೋನ್ನ. ಇದೆ ಅಲ್ವಾ iPhone 17 Pro Max ಅಂದರೆ. ಏನೋ ನಾನು ಫಸ್ಟ್ ಟೈಮ್ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದ್ದೀರಾ, ನಿಮಗೋಸ್ಕರ ನನ್ನ ಮಗಂದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಮುಂದಿನ ಭವಿಷ್ಯನ ಆಗಬೇಕಾಗಿರೋ ಲಾಗರ್ ನಾನು, ರಿವ್ಯೂವರ್ ನಾನು. ನನಗೇನು ಮರ್ಯಾದೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕೋಲಾರವನಾಗಿ, ಗಂಡು ಮಕ್ಕಳಾಗಿ ಏನು ಮರ್ಯಾದೆ ತಗೊಂಡ. ಅಂದರೆ ಇದರಲ್ಲಿ ಫೋಟೋ ಹಿಡಿತಿದ್ದೆ. ಫೋನು ಹಿಂಗೇನು ಪ್ರಾಬ್ಲಮ್ ಇಲ್ಲ. ತುಂಬ ಲೈಟ್ ವೆಯ್ಟ್ ಆಗಿದೆ. ನಂಗೆ ಗೊತ್ತಿಲ್ಲ ಇಷ್ಟಪ್ಪ ಫೋನ್ ಇಷ್ಟು ಲೈಟ್ ವೆಯ್ಟಾಗಿ ಇವ್ರು ಹೆಂಗೆ ಕೊಟ್ಟರು ಅಂತಲೇ ಗೊತ್ತಿಲ್ಲ. ಲೆನ್ಸ್ ಎಲ್ಲ ಇವಾಗ ನೋಡಿ iPhone 16 ಇದೆ, ನನ್ನ ಹತ್ರ ಇದೆ. ನೆಕ್ಸ್ಟ್ ಲಾಗಲ್ಲಿ ನಾನು ಮಾಡ್ತೀನಿ. ಅದು iPhone 16 2 ಕ್ಯಾಮ್ರಾ ಇತ್ತು. ಅದ್ರ ಪಕ್ಕದಲ್ಲಿ ತೆಂಗಿನಕಾಯ್ದು 3ನೇ ಕ್ಯಾಮ್ರಾ ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಒಂದು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಅಪ್ ಕೊಟ್ಬಿಟ್ಟು ಒಳ್ಳೆ ಕ್ಲಾಸಿಕ್ ಲುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫಿನಿಷಿಂಗ್ ಇದೆಯಲ್ಲ ಸ್ವಲ್ಪ ಹಿಂಗಿದೆ, ಏನಂತಾರೆ ಅದನ್ನು, ಕರ್ವ್ಡ್ ಆಗಿದೆ. ನಂಗೆ ಆ್ಯಕ್ಚುಲಿ ಯಾವಾಗಲೂ ಫೋನು ಹೀಗೆ ಸ್ಕ್ವೇರ್ ಕಟ್ ಆಗಿದ್ದರೆ ಇಷ್ಟ ಆಗುತ್ತೆ ನನಗೆ. ನಿಮ್ಗೆ ಹಿಂಗಿದ್ರೂ ಯೂಸ್ ಆಗುತ್ತೆ. ಐಫೋನ್ ಹೆಂಗಿದ್ರೂ ಯೂಸ್ ಆಗುತ್ತೆ, ಇಷ್ಟ ಆಗುತ್ತೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಅದನ್ನ ಬಿಟ್ಟು ನೀನು ಮೇ ಬಿ ಆರೆಂಜ್ ಕೇಳಿದರೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲೇನೋ. ದೇವ್ರ ಪುಣ್ಯಕ್ಕೆ ನೀನು ಬರೀ ನನಗೆ iPhone Pro Max ಮಾತ್ರ ಹೇಳಿದೆ. ನನ್ನ ಪುಣ್ಯನೇ ಇದು ನೋಡಿ, ಮತ್ತೆ ನನ್ನ ಪುಣ್ಯನೇ. ಅದ್ರ ಪ್ರಕಾರ ನಂಗೆ ಮತ್ತೆ iPhone Pro Max ಸಿಕ್ಕಿದೆ. ಇದರಲ್ಲಿ ಹಿಡ್ದಿರೋ 2-3 ಫೋಟೋಗಳು ನಾನು ಬೇಕಾದ್ರೆ ಲಾಸ್ಟ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. iPhone Pro Max ತುಂಬ ಅದ್ಭುತವಾದ ಫೋನು. ಇದಕ್ಕೆ ನಾನೇನು ರಿವ್ಯೂ ಏನು ಮಾಡಿ ನೀವು ತೊಗೊಬೇಕಂತೇನಿಲ್ಲ. ನಮ್ಮ ಅಭಿ ಬ್ರೋ ಹಾಕಿದ್ರು ಕಾಮೆಂಟು, ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಬ್ರೋ ನಿಂಗೋಸ್ಕರ ಮಾಡ್ತಾಯಿದ್ದೀನಿ, ತಗೋ ಬ್ರೋ. ಆ್ಯಂಡ್ ಈ ಫೋನಲ್ಲಿ
ಆ್ಯಸ್ ಯೂಶ್ವಲ್ ನಿಮಗೇನು ಬಂದಿರಲ್ಲ. ಒಂದು ಫೋನ್ ಬಂದಿರುತ್ತೆ, ಕೇಬಲ್ಲು ಬಂದಿರಲ್ಲ ಬ್ರೋ, ಕೇಬಲ್ ಬಂದಿರುತ್ತೆ. ಓಕೆ, ಓಕೆ, ಫೋನ್ ನೋಡ್ಕೊಳ್ಳೋರಿಗೆ ಫೋನ್ ನೋಡ್ಕೊಂಬಿಡಿ ಅಷ್ಟೇ. iPhone 14 Pro Max, ಸಾರಿ iPhone 17 Pro Max. ಆ್ಯಂಡ್ ಇದು ನೋಡಿರ್ಬೋದು, ನೆನ್ನೆನೇ ನನ್ನ ಮುಖ ಸ್ವಲ್ಪ ಲಾಸ್ಟ್ ಲಾಗಲ್ಲಿ ನೋಡ್ಬೋದು, ನನ್ನ ಮುಖ ಸ್ವಲ್ಪ ಲೋ ಇರುತ್ತೆ. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಆನ್ ದಿ ವೇ ಸ್ವಲ್ಪ ಕ್ಲೈಮೇಟ್ ಚೇಂಜು, ಫುಡ್ಡು ಗಿಡ್ಡು ಎಲ್ಲ ಚೇಂಜ್ ಆಗಿರೋದ್ರಿಂದ ಟೈಫಾಯ್ಡ್ ಬಂದು ಈಗ ನಾನು ಸದ್ಯಕ್ಕೆ ಮನೇಲೇ ಕೂತಿದ್ದೀನಿ. ಮೇ ಬಿ 2-3 ವಿಡಿಯೋ ಎಕ್ಸ್ಟ್ರಾನೂ ಮಾಡ್ಬೋದೇನೋ, ಇನ್ನೊಂದು 2-3 ದಿನಕ್ಕೆ ಆಗೋ ಅಷ್ಟು ಮಾಡ್ತೀನಿ. ಆಮೇಲೆ ಇನ್ನೊಂದು ವಾರ ವರ್ಕ್ ಫ್ರಮ್ ಹೋಮೇ ಇರುತ್ತೆ, ಅದ್ರದ್ದು ಬೇಕಾದ್ರೆ ಲಾಗ್ ಮಾಡಿ ಹಾಕ್ಬಿಡ್ತೀನಿ. ಏನಂತೀರಾ? ಏನು ಮಾಡಬೇಕು? ನನ್ನ ಬೆಳ್ಸಕ್ಕೆ ನೀವಿದ್ದೀರಾ, ಯದ್ವಾ ಬೆಳೆಯೋದಕ್ಕೆ ನಾನಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೋಗಿ ಬರ್ತೀನಿ ಅಂಟಮ್ಮ. ಇದು ಸಖಿ ರಿವ್ಯೂ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮಾಡಿ. ಥ್ಯಾಂಕ್ ಯು, ಬಾಯ್.